ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ 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 ಎಂಬುದ ಭಕ್ತಿ ಕಾನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ದಿನ ನಮ್ಮ ಮನೆಯ ಹಿರಿಯ ಶರಣರಾದ ಶ್ರೀ ಗುರುದೇವ್ ಚಿಕ್ಕಮಠ್ ಅವರ 2ನೇ ಪುಣ್ಯ ಸ್ಮರಣೆ. ಈ ದಿನದಂದು ಬರೀ ಫೋಟೋಕ್ಕೆ ಹಾರ ಹಾಕಿ ಕೈ ಮುಗಿದ್ರಿಂದ ಏನೂ ಆಗಂಗಿಲ್ಲ. ಒಂದು ಬಸವ ಪ್ರಜ್ಞೆಯ ಮೂಲಕ ಅವರನ್ನು ನಾನು ನೆನಪಿಸ್ಕೊಳ್ಳೋಕೆ ಇಚ್ಛಿಸ್ತೀನಿ. ಯಾಕಂದ್ರೆ 15-16 ವರ್ಷ ನಾನೇನು ಅವ್ರ ಜೊತೆಗೆ ಒಂದು ಸಂಬಂಧವನ್ನು ಇಟ್ಕೊಂಡಿದ್ನೋ, ಸಂಬಂಧದಲ್ಲಿ ಅವ್ರು ನನಗೆ ಮಾವನವರಾಗಬೇಕು, ಅವ್ರ ಜೊತೆಗೆ ಏನು ಸಂಬಂಧ ಇಟ್ಕೊಂಡಿದ್ನೋ, ಅವ್ರು ನಮಗೆಲ್ಲ ಒಂದು ಪ್ರೀತಿ ಗೌರವ ವಿಶ್ವಾಸದಿಂದ ಯಾವಾಗಲೂ ಶರಣರ ವಿಚಾರವನ್ನು ಹೇಳ್ತಿದ್ರು. ಶರಣರಂತೆ ಬಾಳಿ ಬದುಕಿದ್ದನ್ನು ನಾವು ನೋಡೀವಿ. ಅವ್ರು ಇನ್ನೊಬ್ರಿಗೆ ಹಿಂಗೆ ಮಾಡು ಅಂತ ಹೇಳ್ತಿದ್ದಿಲ್ಲ, ಅವ್ರು ಹಂಗಿದ್ರು. ಸರಳ ಜೀವನವನ್ನು ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ತೋರಿಸಿದ್ರು. ಐತೆ ಅಂದ ತಕ್ಷಣ ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕಂಗೆ ಖರ್ಚು ಮಾಡಬೇಕಂತಲ್ಲ, ಅದನ್ನು ಹಿತವಾಗಿ ಮಿತವಾಗಿ ಬಳಸಬೇಕನ್ನುವಂಥ ಒಂದು ಉನ್ನತವಾದ ವಿಚಾರವನ್ನು ಅವರು ನಮ್ಗೆ ಯಾವಾಗಲೂ ತಮ್ಮ ನಡೆ ನುಡಿಯಿಂದ ಹೇಳ್ಕೊಟ್ಟಿದ್ದನ್ನು ನಾನಿವತ್ತು ಸ್ಮರಿಸಲಿಕ್ಕೆ ಇಚ್ಛಿಸ್ತೀನಿ. ಅವ್ರನ್ನ ನೋಡಿದಾಗ ನಮಗೆ ಅನಿಸೋದೇನಪ್ಪ ಅಂತಂತಂದರೆ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನುವಂಥ ಒಂದು ಬಸವಣ್ಣನವರ ಒಂದು ಉನ್ನತವಾದ ವಿಚಾರ ಅಥವಾ ಒಂದು ಪ್ರಮುಖವಾದ ವಚನ ನೆನಪಿಗೆ ಬರ್ತೈತಿ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಈ ವಚನವನ್ನು ನಾವು ಸ್ವಲ್ಪ ವಿವರವಾಗಿ ನೋಡಿದರೆ, ಶರಣರು ಯಾವ ರೀತಿ ಬದುಕಬೇಕನ್ನುವಂಥ ಒಂದು ವಿಚಾರವನ್ನು ಬಸವನವರು ಹೇಳಿದ್ದು ಒಂದು ಕಡೆ ಆದರೆ, ಶ್ರೀ ಗುರುದೇವ್ ಚಿಕ್ಕಮಠ್ ಅವರು ಯಾವ ರೀತಿ ಬದುಕಿದ್ರು, ಯಾತಕ್ಕಾಗಿ ಅವರು ಸ್ಥಾವರಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ, ಜಂಗಮತ್ತು ಕಡೆ ಯಾಕೆ ಅವ್ರ ಒಂದು ಒಲವಿತ್ತು ಅನ್ನೋದನ್ನು ನಾನು ನಿಮ್ಮೆಲ್ಲರಿಗೂ ಹೇಳಲು ಬಯಸ್ತೀನಿ. ಉಳ್ಳವರು ಶಿವಾಲಯ ಮಾಡುವರು ಅನ್ನುವಂಥ ಈ ವಚನದೊಳಗೆ ಇದರಲ್ಲಿ 3 ಚರಣಗಳು ಬರ್ತವೆ. ಒಂದು ಉಳ್ಳವರ ಪರ, ಅಂದರೆ ಉಳ್ಳವರು ಶಿವಾಲಯ ಮಾಡುವರು. ಇದು ಒಂದನೇದು, ನಾನೇನು ಮಾಡಲಿ ಬಡವನಯ್ಯ. ಇನ್ನು 2ನೇದ್ದು ಬಡವರ ಪರ, ಅದು ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ ಅಂತ ಹೇಳ್ತಾರೆ. ಇನ್ನು 3ನೇ ಚರಣ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಯಾವ ರೀತಿ ಹೇಳ್ತಾರೆ ಅದನ್ನು? ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಬಸವಣ್ಣನವರು ಈ ರೀತಿ ಹೇಳಕ್ಕೆ ಏನು ಕಾರಣ ಇರಬಹುದು? ಸಾಮಾನ್ಯವಾಗಿ ನಾವು ಒಂದು ಇತಿಹಾಸ ಪ್ರಜ್ಞೆ ಇಟ್ಟುಕೊಂಡ್ರೆ 12ನೇ ಶತಮಾನದಾಗ ಅದೊಂದು ದೇವಾಲಯ ಯುಗ ಆಗಿತ್ತು. ದೇವಾಲಯ ಯುಗ ಅಂದರೆ ಹೆಂಗೆ? ಸಮಾಜ ಧರ್ಮಮುಖಿಯಾಗಿತ್ತು, ಧರ್ಮ ದೇವಾಲಯಮಯವಾಗಿತ್ತು, ಇನ್ನು ದೇವಾಲಯ ಶೋಷಣೆಯ ಕೇಂದ್ರ ಆಗಿತ್ತು. ಧರ್ಮ ಅಂದ್ರೇ ದೇವರು, ದೇವರು ಅಂದ್ರೇ ದೇವಾಲಯ ಅನ್ನುವಂಥ ಒಂದು ಸೂಕ್ಷ್ಮವಾದ ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಹೀಗಾಗಿ ಆ ದೇವಾಲಯ ಸಾಮ್ರಾಜ್ಯ ಅಥವಾ ಪರಂಪರೆ ಯಾವ ರೀತಿ ಬೆಳೀತಿತ್ತಂದರೆ, ಉಳ್ಳವರು ಒಂದು ದೇವಾಲಯವನ್ನು ಕಟ್ಟಿಸೋದು, 2 ಜೀರ್ಣೋದ್ಧಾರ ಮಾಡೋದು, 3 ಅದನ್ನು ಉಸ್ತುವಾರಿ ಮಾಡೋದು. ಅವರವರ ತಕ್ಕಂಗೆ ಅವರವ್ರ ಉಳ್ಳವ್ರಿಗೆ ಹೆಂಗಂತೀರಲ್ಲ ಆ ರೀತಿ ಅವರವರ ಶಕ್ತಿಗೆ ಅನುಸಾರವಾಗಿ ದೇವಾಲಯವನ್ನು ಕಟ್ಟೋದು, ಇಲ್ಲ ಜೀರ್ಣೋದ್ಧಾರ ಮಾಡಿಸೋದು, ಇಲ್ಲಾಂದರೆ ಉಸ್ತುವಾರಿ ಮಾಡೋದು. ಇದು ಒಂದು ದೇವಾಲಯ ಸಾಮ್ರಾಜ್ಯ ಆಗ್ತಿತ್ತು. ಈ ದೇವಾಲಯ ಸಾಮ್ರಾಜ್ಯ ಇದ್ದಾಗ ಅಲ್ಲಿ ದಾನದಿಂದ ಹಿಡಿದು, ದಾನ ಸ್ವೀಕಾರ ಮಾಡೋದ್ರಿಂದ ಹಿಡಿದು ಅಲ್ಲಿ ಬಡ್ಡಿ ವ್ಯವಹಾರ ತನಕ ನಡೀತಿತ್ತು ಅಂತ ನಾವು ಐತಿಹಾಸಿಕವಾಗಿ ಓದಬಹುದು, ಶಾಸನಗಳಿಂದ ನಮಗೆ ಗೊತ್ತಾಗ್ತದೆ.
ಯಾವಾಗ ಬಸವಣ್ಣನವರು ಸಮಾಜದಲ್ಲಿ ಒಂದು ಶೋಷಣೆಯನ್ನು ನೋಡ್ತಾರೋ ಆ ಶೋಷಣೆಯನ್ನು ತೆಗೆದುಹಾಕೋದು ಅವರ ಒಂದು ಜಾಯಮಾನ. ಈಗ ಯಾವುದೇ ರೀತಿಯಾಗಲಿ, ಅದು ಧಾರ್ಮಿಕವಾಗಲಿ, ಸಾಮಾಜಿಕವಾಗಲಿ, ಸಾಂಸ್ಕೃತಿಕವಾಗಲಿ, ಶೋಷಣೆ ಅಂತ ಬಂದಾಗ, ವಿಂಗಡಣೆ ಅಂತ ಬಂದಾಗ, ಅಥವಾ ಯಾವುದೇ ರೀತಿಯಾದ ಭೇದ ಭಾವ ಬಂದಾಗ ಅಲ್ಲಿ ಬಸವಣ್ಣನವರು ಜನಪರವಾದ ಕಾಳಜಿಯನ್ನು ತೋರಿಸ್ತಿದ್ರು, ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸ್ತಿದ್ರು, ತತ್ವ ಚಿಂತನೆಯನ್ನು ತಂದು ಹೊಸ ವಿಚಾರವನ್ನು ಮಂಡಿಸ್ತಿದ್ರು. ಅದಕ್ಕೆ ನಾವು ಬಸವ ಪ್ರಜ್ಞೆ ಅಂತೀವಿ. ಆ ಕಾಲದಾಗ ಬಸವಣ್ಣನವ್ರ ಜೊತೆಗೆ ಕೈ ಜೋಡಿಸಿದಂಥ 770 ಅಮರಗಣಗಳನ್ನು ಕೂಡ ನಾವು ಈ ದಿನ ನೆನಪಿಸ್ಕೊಳ್ಳೇಬೇಕಾಗ್ತದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಯಾಕೆ ಬಸವಣ್ಣನವರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದರು ಅನ್ನುವಂಥ ವಿಚಾರವನ್ನು ನಾವು ನೋಡೋದಕ್ಕಾಗಿ ಅದಕ್ಕಿಂತ ಮುಂಚೆ ಈ ವಚನದಲ್ಲಿ ಬರ್ತಕ್ಕಂಥ ಒಂದು ಪದಪುಂಜವನ್ನು ನಾವು ನೋಡಬೇಕು. ಇದರಲ್ಲಿ ಅಳಿವು ಉಳಿವು ಅಷ್ಟೇ ಅಲ್ಲ, ಬಡವ ಮತ್ತು ಉಳ್ಳವ, ದೇವಾಲಯ ದೇಹಾಲಯ ಮತ್ತು ಸ್ಥಾವರ ಜಂಗಮ, ಅಳಿವುಂಟು ಅಳಿವಿಲ್ಲ, ಹಿಂಗೆ 4 ಥರ ವಿರೋಧಾಭಾಸದ ಪದಪುಂಜಗಳನ್ನು ಬಳಸ್ತಾ ಸರಳವಾಗಿ ಯಾವುದೇ ರೀತಿಯಾದ ಆಕ್ರೋಶವನ್ನು ವ್ಯಕ್ತಪಡಿಸದೆ ಆವೇಶದಿಂದ ಹೇಳದೆ ಸಮಾಜದಲ್ಲಿ ಇದ್ದಂಥ ಒಂದು ವ್ಯವಸ್ಥೆಯನ್ನು ವಿಡಂಬನೆ ಮಾಡ್ತಾರೆ. ಹಂಗೆ ಮಾಡ್ತಾ ನಮಗೆ ವಾಪಸ್ ನಾವು ಪ್ರತಿಕ್ರಿಯೆ ಮಾಡಲಾರ್ದಂಗೆ ಅದನ್ನು ಹೌದಪ್ಪ ಅನ್ನೋ ಒಪ್ಕೊಳ್ಳುವಂಗೆ ಮಾಡ್ತಾರೆ. ಇದು ಅವರ ಒಂದು ಕೌಶಲ್ಯ. ಅದಕ್ಕೆ ಅವರಿಗೆ ಸಾಮಾಜಿಕ ಅಥವಾ ಸಾಂಸ್ಕೃತಿಕ ನಾಯಕ ಅಂತ ಕರೆದರು. ಯಾವುದೇ ಒಂದು ನಾಯಕ ಕ್ರಾಂತಿಕಾರಿ ವಿಚಾರವನ್ನು ಮಂಡಿಸ್ತಿರ್ಬೇಕಾದ್ರೆ ಅಲ್ಲಿ ಹಿಂಸೆ ಅಂತೂ ಇರ್ತೈತಿ. ಇಲ್ಲಿ ಹಿಂಸೆಯನ್ನು ತರಲೇ ಇಲ್ಲ. ಎಲ್ಲವೂ ಒಂದು ವೈಚಾರಿಕವಾಗಿ ಅದನ್ನು ಮಂಡಿಸ್ತಾ ಹೋಗ್ತಾರೆ. ಹಂಗೆ ನೀ ದೇವಾಲಯಕ್ಕೆ ಹೋಗಬೇಡ ಅಂಥೇಳಿ 4 ಮಂದಿಗೆ ಹೇಳ್ರಿ, ಯಾರು ಕೇಳಂಗಿಲ್ಲ. ಯಾಕೆ ಹೋಗಬಾರ್ದು ಅಂತ ಕೇಳ್ತಾರೆ. ಅದಕ್ಕೆ ಯಾಕೆ ಹೋಗಬಾರ್ದು ಅನ್ನೋಕ್ಕಿಂತನೂ, ಅಂದರೆ ನಿಷೇಧಿಸೋಕ್ಕಿಂತನೂ ಅದನ್ನು ಸರಳವಾಗಿ ಏನು ಆಗ್ತೈತಿ, ಯಾವ ರೀತಿ ದುಸ್ಥಿತಿ ಬರ್ತೈತಿ, ಸ್ಥಾವರಕ್ಕೆ ಎಂಥ ದುಸ್ಥಿತಿ ಬರ್ತೈತಿ, ಜಂಗಮಕ್ಕೆ ಯಾವ ರೀತಿ ಸ್ಥಿತಿ ಬರ್ತೈತಿ ಅನ್ನುವಂಥದ್ದು ಒಂದು ಸರಳವಾಗಿ, ಸುಂದರವಾಗಿ, ವೈಜ್ಞಾನಿಕವಾಗಿ ನಮಗೆ ಹೇಳಬೇಕು. ನಾವೀಗ ಪ್ರಶ್ನೆ ಕೇಳ್ಬೋದು, ಯಾಕೆ ಸ್ಥಾವರ ಅಂದ್ರೇನು, ಜಂಗಮ ಅಂದ್ರೇನು, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನೋ ಕಾರಣ ಏನು? ದೇವಾಲಯವನ್ನು ನಿಷೇಧ ಮಾಡೋದಾಯ್ತಪ್ಪ ಅಂದ್ರೆ ದೇಹವನ್ನೇ ದೇವಾಲಯ ಮಾಡ್ಕೊ ಅಂತ ಹೇಳಿದಾಗ ಏನು ಹೇಳಿದರು? ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ ಅಂತ ಹೇಳ್ತಾರೆ. ಆ ಶಬ್ದ ಭಾಂಡಾರವನ್ನು ನೋಡಬೇಕು ನೀವು. ಬರೀ ಉಳ್ಳವರು ಶಿವಾಲಯವ ಮಾಡುವರು ಅಂತ ಹೇಳಿ ಸುಮ್ಮನಾಗಿಬಿಡ್ತಾರೆ ಒಂದೇ ಸೆಂಟೆನ್ಸ್ ಒಳಗೆ. ಮುಂದುವರೆದಂಗೆ ನಾನೇನು ಮಾಡಲಿ ಬಡವನಯ್ಯ ಅಂತ ಹೇಳಿ ತಮ್ಮ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಎನ್ನ ಕಾಲೇ ಕಂಬ, ದೇಹವೇ ದೇವಲ, ಶಿರವೇ ಹೊನ್ನ ಕಳಶವೇ ಅಂತ ಹೇಳಿ ಸಂಭ್ರಮಿಸ್ತಾರೆ, ಅದನ್ನು ಸೆಲೆಬ್ರೇಟೆಡ್. ಆಮೇಲೆ ಅದು ವಿಚಾರ ನೋಡ್ರಿ, ಕೆಳಗಿನಿಂದ ಮೇಲೆ ಬರ್ತಾರೆ ಅವರು. ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ ಅಂತೇಳಿ ಇದನ್ನು ಹೇಳ್ತಿರ್ಬೇಕಾದ್ರೆ ಅಂದರೆ ಬಡವರ ಪರ ಅವರ ಕಾಳಜಿ ಎಷ್ಟಿತ್ತು, ಮೇಲು ಕೀಳು ಅನ್ನುವಂಥ ಒಂದು ವಿಚಾರಕ್ಕೆ ಅವ್ರದ್ದು ಎಷ್ಟು ವಿರೋಧಾಭಾಸವಿತ್ತು ಅನ್ನುವಂಥ ಒಂದು ವಿಚಾರವನ್ನು ನಾವು ಇವತ್ತು ಗಮನಿಸಬೇಕು. ಆ ಇಡೀ ವಚನದೊಳಗೆ ಕೂಡಲ ಸಂಗಮ ದೇವ ಕೇಳಯ್ಯ ಅಂತ ಹೇಳ್ತಾರೆ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಯಾರಿಗೆ? ಕೂಡಲ ಸಂಗಮ ದೇವ ಎಲ್ಲದಾನ? ಸ್ಥಾವರದಾಗದಾನೋ ಅಥವಾ ಜಂಗಮದೊಳಗದಾನೋ? ಅದು ಇಂಪಾರ್ಟೆಂಟ್. ಈ ಕೂಡಲ ಸಂಗಮ ದೇವ, ಈ ಒಂದು ದೈವ, ಇದು ಸ್ಥಾವರದೊಳಗದಾನೋ, ಸ್ಥಾವರಲಿಂಗದಾಗದಾನೋ ಅಥವಾ ಆತ್ಮಲಿಂಗದಾಗದಾನೋ? ಆ ಒಂದು ಪ್ರಶ್ನೆ ಕೇಳ್ಕೊತಾರೆ. ಸೊ ದೇಹವನ್ನೇ ದೇವಾಲಯ ಯಾಕೆ ಮಾಡ್ಕೋಬೇಕು? ಇಲ್ಲಿ ಶಿಲಾ ದೇವಾಲಯದೊಳಗೆ ಕಲ್ಲು, ಮಣ್ಣು, ಬಂಗಾರ, ಕಳಶ ಎಲ್ಲ ಬೇಕು. ಅದು ದೇಹವನ್ನೇ ದೇವಾಲಯ ಮಾಡ್ಕೊಂಡಾಗ ಕಾಲು ಕಂಬ ಆಗ್ತೈತಿ, ದೇಹ ದೇಗುಲ ಆಗ್ತೈತಿ, ಶಿರ ಕಳಶ ಆಗ್ತೈತಿ, ಹೌದಾ? ಆದರೆ ದೇಹವನ್ನೇ ದೇವಾಲಯ ಮಾಡ್ಕೊಂಡಾಗ ನಾವು ಜಂಗಮತ್ವವನ್ನು ಪಡಿತೀವಿ, ಅಂದರೆ ಲಿಂಗಾಂಗ ಸಾಮರಸ್ಯವನ್ನು ಹೊಂದುತ್ತೀವಿ, ಅಂಗವೇ ಲಿಂಗವಾಗ್ತೀವಿ.
ಈ ಅಂಗವೇ ಲಿಂಗ ಆದಾಗ ಲಿಂಗಾಂಗ ಸಾಮರಸ್ಯ ಅನ್ನುವಂಥ ತತ್ವ ಬರ್ತೈತಿ, ದೇಹವೇ ದೇವಾಲಯ ಆಗ್ತೈತಿ, ಜಂಗಮಶೀಲ ಆಗ್ತೈತಿ, ಸಮಾಜಕ್ಕೋಸ್ಕರ ನಾವು ಮಿಡಿತೀವಿ. ಶರಣ ತತ್ವದೊಳಗೆ ವ್ಯಕ್ತಿ ಮೊದಲು ಉದ್ಧಾರ ಆಗಬೇಕು. ವ್ಯಕ್ತಿ ಮೊದಲು ಉದ್ಧಾರ ಆದಮೇಲೆ ಅದನ್ನು ಸಮೂಹ ಉದ್ಧಾರಕ್ಕೆ ಹೋಗ್ತೀವಿ ನಾವು. ಮೊದಲನೇ ಸಲ ನಾವು ಸಮೂಹ ಉದ್ಧಾರಕ್ಕಾಗಿ ಹೋದ್ರೆ ವ್ಯಕ್ತಿ ಅಲ್ಲಿ ನೀಚನೂ ಇರಬಹುದು, ದುಷ್ಟನೂ ಇರಬಹುದು. ಎಷ್ಟೋ ಸತಿ ನಾವು ನೋಡ್ತೀವಿ, ವ್ಯಕ್ತಿ ನೀಚ ದುಷ್ಟ ಎಲ್ಲ ಇರ್ತಾನೆ, ಅವನು ಸಮಾಜ ಸುಧಾರಕ ಅಂತ ಅನಿಸ್ಕೊತಿರ್ತಾನೆ, ಅದ್ರ ಸಮಾಜ ಉನ್ನತಿಗಾಗಿ ಅವನು ಮಾತಾಡ್ತಿರ್ತಾನೆ. ಹಂಗಲ್ಲ, ಶರಣ ತತ್ವದೊಳಗೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಇಲ್ಲಿ ಏನು ಹೇಳಬೇಕು ಬಯಸ್ತಾರಪ್ಪ ಅಂದರೆ, ನಾನು ಮೊದಲು ಸುಧಾರಿಸ್ಬೇಕು, ಆಮೇಲೆ ಈ ಸುಧಾರಿಸಿದ ವ್ಯಕ್ತಿ ಲಿಂಗವೇ ಆದಾಗ ಸಮಾಜವನ್ನು ನಾವು ತಿದ್ದಕ್ಕೆ ನೋಡ್ತೀವಿ, ಅಥವಾ ಸಮಾಜದಲ್ಲಿ ಒಂದು ಜಾಗೃತ ತತ್ವವನ್ನು ತರಕ್ಕೆ ನೋಡ್ತೀವಿ. ಇದನ್ನೇ ಬಸವಣ್ಣನವರು ಮಾಡಿದ್ರು. ಈಗ ಯಾರಾದರೂ ಒಂದು ವಿರೋಧಾಭಾಸವನ್ನು ಹೇಳ್ಬೋದು ಈ ವಚನದೊಳಗೆ, ಅಲ್ರಿ ಮತ್ತು ಶಿವಾಲಯಗಳು ಸಾವಿರಾರು ವರ್ಷದಿಂದ ಹಿಂದಿದ್ದದಾವು, ಆದ್ರೆ ಈ ದೇಹ ಅನ್ನುವಂಥ ದೇವಾಲಯ ಹಬ್ಬಬ್ಬ ಅಂದ್ರೆ ಒಂದು 100 ವರ್ಷ ಇರಬಹುದು. ಈ 100 ವರ್ಷದಕ್ಕೆ ಯಾಕೆ ಅಳಿವಿಲ್ಲ? ಸಾವಿರಾರು ವರ್ಷದ ಹಿಂದೆ ಇರತಕ್ಕಂಥ ದೇವಾಲಯಕ್ಕೆ ಯಾಕೆ ಅಳಿವೈತಿ ಅಂತ ವಿರೋಧಾಭಾಸವನ್ನು ನೀವು ವ್ಯಕ್ತಪಡಿಸ್ಬೋದು. ಇಲ್ಲೇ ಬಸವಣ್ಣನವರ ಒಂದು ಉನ್ನತ ವಿಚಾರವನ್ನು ನಾವು ಗಮನಿಸಬೇಕಾಗ್ತೈತೆ. ದೇಹವೇ ದೇವಾಲಯ ಅಂತ ಮಾಡಿಕೊಂಡಾಗ ಇಲ್ಲಿ ಗುಣದಿಂದ ನಾವು ದೇವಾಲಯ ಕಟ್ತೀವಿ, ಗುಣ. ಅಲ್ಲಿ ಹಣದಿಂದ ಕಟ್ತೀವಿ, ಹಣದಿಂದ ಬಂದಿದ್ದು ಅಶಾಶ್ವತ, ಗುಣದಿಂದ ಬಂದಿದ್ದು ಶಾಶ್ವತ. ಅದಕ್ಕೆ ಇವತ್ತು ಕಾಲ ಮುಂದುವರೆದಾಗ ನೋಡಿದಾಗೂ ನಾವು ಮಹಾನ್ ವ್ಯಕ್ತಿಗಳನ್ನು ನಾವು ಇವತ್ತಿಗೂ ನೆನೆಸ್ಕೋತೀವಿ, ಮತ್ತು ಅವ್ರು ಇನ್ನೂ ಪಡ್ತಾರೆ. ಎಷ್ಟೋ ಸ್ಥಾವರಗಳು ನಾಶ ಆಗ್ಯಾವ. ಒಂದು ಕಾಲಕ್ಕೆ ಒಂದು ದೊಡ್ಡ ಸ್ಥಾವರಗಳು ಇರ್ಬೋದು, ಆಮೇಲೆ ಯಾವುದೋ ಒಂದು ಕಾರಣಕ್ಕೆ ನಾಶ ಆಗ್ಯಾವ. ಆ ರೀತಿ ನೋಡ್ಲಿಕ್ಕಾಗಿ ಅದು ಸಾವಿರಾರು ವರ್ಷದರೇ ಇರಲಿ ಅಥವಾ ನಿನ್ನೆ ಮನಿದರೇ ಇರಲಿ, ಸ್ಥಾವರಕ್ಕೆ ಅಳಿವೈತಿ. ಇವತ್ತಿಲ್ಲ ನಾಳೆ ಐತಿ. ಸೂರ್ಯ ಚಂದ್ರರಿಗೆ ಅಳಿವೈತಿ, ಈ ಭೂಮಿಗೆ ಅಳಿವೈತಿ. ಭೂಮಿನೂ ಸ್ಥಾವರ. ಆದರೆ ಜಂಗಮ ಅಂತ ಅನಿಸ್ಕೊಳ್ಳೋದು ಚಲನಶೀಲತೆ ಯಾವಾಗ ಎಲ್ಲಿ ಇರ್ತೈತಲ್ಲ, ಅದು ಗುಣ ಚಲನಶೀಲತೆಗೆ ಬರ್ತೈತೆ. ಮತ್ತು ದೇಹ ದೇವಾಲಯ ಅಂದರೆ ಹೌದ್ರಿ, ನಾನು ಎಲ್ಲನೂ ಕಾಲು ಕಂಬ ದೇಹ ದೇವಾಲಯ ಶರಣ ಹೊನ್ನೆ ಕಳಶ ಅಂದ್ರೆ ನಾನು ದೇಹ ದೇವಾಲಯ ನಡೆದಾಡೋ ದೇವಾಲಯ ಏನ್ರಿ ಅಂತ ಕೇಳ್ಬೋದು. ಇಲ್ಲ, ಈ ದೇಹವನ್ನು ದೇವಾಲಯ ಮಾಡ್ಕೋಬೇಕಂದ್ರೆ ಇದಕ್ಕೆ ಗುಣದಿಂದ ನಾವು ಜಂಗಮತ್ವವನ್ನು ತರಬೇಕು. ಜಂಗಮತ್ವ ಅಂದ್ರೆ ಲಿಂಗಾಂಗ ಸಾಮರಸ್ಯ, ಅಂಗವೇ ಲಿಂಗವಾಗುವುದು, ಸಮಾಜಕ್ಕೋಸ್ಕರ ನಾವು ಮಿಡಿಯುವುದು, ಜೀವಪರ ಕಾಳಜಿಯನ್ನು ತೋರುವುದು, ಸಕಲ ಜೀವಾತ್ಮರಿಗೆ ಲೇಸನ ಬಯಸುವುದು. ಇದು ನಡೆದಾಡು ದೇವಾಲಯ ಒಂದು ಫೀಚರ್. ಹಂಗಾಗಲಿಲ್ಲ ಅಂದ್ರೆ ಈ ದೇಹ ಸ್ಥಾವರ ರೂಪಕ್ಕೆ ಬರ್ತೈತಿ. ಯಾಕಂದ್ರೆ ಅದಕ್ಕೆ ಜಡತ್ವ ಐತಿ. ಎಲ್ಲಿ ಜಡತ್ವ ಐತೋ ಅದು ಸ್ಥಾವರ ಅನಿಸ್ಕೋತೈತಿ, ಎಲ್ಲಿ ಚಲನಶೀಲತೆ ಐತೋ ಅದು ಜಂಗಮತ್ವ ಅನಿಸ್ಕೋತೈತಿ. ಇಂಥ ಒಂದು ಉನ್ನತ ವಿಚಾರವನ್ನು ಬಸವಣ್ಣನವರು ಪ್ರತಿಪಾದಿಸಿದರು. ಉಳ್ಳವರು ಏನು ದೇವಾಲಯ ಕಟ್ಟಿದ್ರು ಅವರು ನಶಿಸಿ ಹೋದರು. ಈ ಬಡವ ತನ್ನ ಕಾಲೇ ಕಂಬದಿಂದ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವ ಅಂತ ಹೇಳಿದವ ಬದುಕಿದ. ಅದಕ್ಕೆ ಬಸವಣ್ಣನವರು ಈ ಬಡವನ ಪರ, ಅವ್ರು ಯಾವತ್ತೂ ಉಳ್ಳವರ ಪರ ಇರಲಿಲ್ಲ. ಉಳ್ಳವರು ಅಂದ್ರೆ ಏನು? ಇದೊಂದು ಮಹತ್ವಪೂರ್ವವಾದ ಒಂದು ಪದ. ಇದು ದುಡ್ಡಿದ್ದವನಿಗೆ ಉಳ್ಳವರು ಅನ್ನಲಿಲ್ಲ. ಡೆಡ್ ಕ್ಯಾಪಿಟಲ್ ಅಂದ್ರೆ ತಿಂದು ಉಂಡು ತೇಗುವಷ್ಟು ಏನಿರ್ತದೋ ಅದು ಡೆಡ್ ಕ್ಯಾಪಿಟಲ್. ಅದರಿಂದ ಏನು ಮಾಡ್ತಿದ್ರು, ಓಕೆ ನಾನು ಒಂದು ದೇವಾಲಯ ಕಟ್ತೀನಿ ಅಂತ ಹೇಳ್ತಿದ್ರು. ತಮ್ಮದೇ ಹೆಸರಲ್ಲೇ ಒಂದು ದೇವಾಲಯ ಮಾಡ್ಕೊಳ್ಳೋರು. ಈಗ ಲೋಕೇಶ್ ಅಂತಿತ್ತಪ್ಪ ಅಂದ್ರೆ ಒಂದು ಶಿವಾಲಯ ಮಾಡಿ ಅದಕ್ಕೆ ಲೋಕೇಶ್ವರ ಅಂತ ಇಡೋದು. ಹಂಪಿ ಹೊಸಪೇಟೆಗೆ ನೀವೆಲ್ಲರೂ ಬೇಲೂರು ಹಳಬೇಡಿಗೆ ಹೋದ್ರೆ ಶಾಂತಲೇಶ್ವರ ಅಂತ ಸಿಗುತ್ತೈತೆ. ಹಂಗೆ ನಿಮ್ಮ ಹೆಸರಲ್ಲೇ ಅಥವಾ ಅವ್ರವ್ರ ಹೆಸರಲ್ಲೇ ಒಂದು ದೇವಾಲಯವನ್ನು ಕಟ್ಕೊಂಡ್ಬಿಟ್ಟು ಅದನ್ನು ಬೆಳೆಸ್ತಿದ್ರು. ತಾವಿರೋ ತನಕ ಅದನ್ನ ನೆನೆಸ್ತಿದ್ರು. ಮುಂದೆ ಆಮೇಲೆ ಅದು ಯಾವತ್ತೋ ಒಂದು ಕಾಲಕ್ಕೆ ನಾಶಿಸಿ ಹೋಗೋದು. ಹೀಗಾಗಿ ಇವತ್ತಿಗೂ ಅವ್ರು ಯಾರು ನೆನೆಸ್ಕೊಳ್ಳೋರು ಯಾರೂ ಇಲ್ಲ. ಸೊ ಈ ಒಂದು ವಿಚಾರವನ್ನು ಇವತ್ತಿನ ನಮ್ಮ ಮನೆಯ ಹಿರಿಯ ಶರಣರಾದ ಶ್ರೀ ಗುರುದೇವ್ ಚಿಕ್ಕಮಠ್ ಅವರ ಒಂದು ಪುಣ್ಯ ಸ್ಮರಣೆ ಅಂತ ನಾವು ಬರೀ ಅವ್ರ ಫೋಟೋಕ್ಕೆ ಹಾರ ಹಾಕಿ ಕೈ ಮುಗಿಯೋದು ಅಷ್ಟೇ ಅಲ್ಲ, ಅವರು ತೋರಿಸಿದಂಥ ಈ ಮಾರ್ಗ, ಅವರು
ಏನು ತೋರಿಸಿದ್ರು ಮಾರ್ಗವನ್ನು, ಇಲ್ಲಿ ಮಕ್ಕಳಿಗೆ ಒಂದು ಸ್ಕೂಲ್ ಆಗಬೇಕು, ಶಾಲೆ ಆಗಬೇಕು, ದೇವಾಲಯವನ್ನು ಕಟ್ಟಲಿಲ್ಲ, ಶಾಲೆ ಆಗಬೇಕು, ಮಕ್ಕಳಿಗೆ ಜ್ಞಾನ ದಾಸೋಹ ಆಗಬೇಕು, ಇವರು ಮುಂದೆ ಬೆಳೆದು ಸಮಾಜಕ್ಕೆ ಒಂದು ಏನಾಗ್ತಾರೆ, ರತ್ನ ಆಗ್ತಾರೆ, ಜ್ಞಾನ ರತ್ನ ಆಗ್ತಾರೆ ಅನ್ನುವಂಥ ಒಂದು ಉನ್ನತ ವಿಚಾರವನ್ನು ಚಿಕ್ಕಮಠ ಮಂಥನದವರು ಇದನ್ನು ಪರಿಪಾಲಿಸ್ಕೊಂಡು ಬಂದರು. ಇದು ದಾಸೋಹ ತತ್ವ. ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ. ಈ ಶಾಲೆಗೆ ಬೇಕಂದ್ರೆ ಅಳಿವಿದೆ, ಈ ಕಟ್ಟಡಕ್ಕೆ ಅಳಿವಿದೆ, ಬಟ್ ಇಲ್ಲಿ ಕಲಿತು ಬೆಳೆದು ಸಮಾಜಕ್ಕೆ ಮಾದರಿಯಾಗಿ ಬೆಳೆದಂಥ ಈ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇವರು ಜಂಗಮರಾಗ್ತಾರೆ. ಇದು ಹಂಗೆ ಬೆಳೀತಾ ಹೋಗ್ತೈತಿ. ಇದು ವ್ಯಕ್ತಿ ಪ್ರಜ್ಞೆ ಬೆಳಿತೈತಿ, ಸಮಾಜ ಪ್ರಜ್ಞೆ ಬೆಳಿತೈತಿ, ಸಮುದಾಯ ಬೆಳಿತೈತಿ, ಪರಿಸರ ಬೆಳಿತೈತಿ. ಅದಕ್ಕಾಗಿ ಈ ದಿನ ಶ್ರೀ ಗುರುದೇವ್ ಚಿಕ್ಕಮಠರಿಗೆ ಎಲ್ಲ ಬಸವಾದಿ ಶರಣರನ್ನು ನೆನೆದು ನಾನು ಅವರಿಗೆ ಅವರ ಆಶೀರ್ವಾದವನ್ನು ಪಡೆಯಲು ಇಚ್ಛಿಸ್ತೀನಿ. ಅವರ ಹಾಕಿದಂಥ ಒಂದು ಮಾರ್ಗದಲ್ಲಿ ನಾನೂ 4 ಹೆಜ್ಜೆ ಇಡಬೇಕನ್ನುವಂಥ ಒಂದು ಪ್ರತಿಜ್ಞೆಯನ್ನು ಮಾಡ್ತೀನಿ ಅಂತ ಹೇಳಿ ನಾನು ಎಲ್ಲರಿಗೂ ಶರಣಾರ್ಥಿಯನ್ನು ತಿಳಿಸ್ತೀನಿ.